ಓ ನೀರು ಬರ್ತಾ ಇದೆ ಅಡಿತು ನೋಡಿ, ಟಯರು ಊದ್ಕೊಬಿಟ್ಟಿದೆ. ಶರ್ಟ್ ಎಲ್ಲ ಬಿಚ್ಚಿ ಕಾಚದಲ್ಲೇ ಬುಲೆಟ್ ಓಡಿಸ್ತವನಲ್ಲಪ್ಪ. ಈಗ ಹಂಗೋಡಿ, ಅದೇ ನಾನು ನೋಡಿದ್ನಲ್ಲ ನಿಂಗೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಯಾರು ಏನು ಮಾಡುವರು ನನಗೆ. ಇನ್ನೇನು 2.5 ಕಿಲೋಮೀಟ್ರಲ್ಲಿ ನಮ್ಮ ಡ್ರೈವ್ ಬೀಚ್ ಬರುತ್ತೆ. ಲೆಟ್ಸ್ ಎಂಜಾಯ್. ಸೊ ಡ್ರೈವ್ ಬೀಚಲ್ಲಿ ಎಂಜಾಯ್ ಮಾಡಿ ನೆಕ್ಸ್ಟು ಒಳ್ಳೆ ಮೀನಿನ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅರುಣ್ ಮೀನಿನ ಊಟಕ್ಕೆ ಬರ್ತಾನೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಒಬ್ರಿಗಿರುತ್ತಲ್ಲ ಶನಿವಾರ, ಭಾನುವಾರ, ಸೋಮವಾರ, ಗುರುವಾರ ಅವೆಲ್ಲ ಗೊತ್ತಿಲ್ಲ ಅವ್ರು ಬರ್ತಾರಾ ಇಲ್ವೋ ಅಂತ. ಸೊ ನಾನು ಮೀನಿನ ಊಟ ಕೇಳಕ್ಕೆ ಬಂದು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾಳೆ ಹಬ್ಬ ಆಗಿರೋದ್ರಿಂದ ಇವತ್ತೇ ನಾನ್ ವೆಜ್ ಮಾಡಿ ಸ್ನಾನ ತಿನ್ಕೊಬಿಡ್ಬೇಕೆಲ್ಲ ಇವತ್ತೇ. ನಾಳೆ ಎಲ್ಲ ವೆಜಿಟೇರಿಯನ್ ನಾವು. ನೋಡಿ ಜರ್ನಿ ಅಂದರೆ ಹೀಗಿರುತ್ತೆ. ನಾನು ತಮ್ನೇನಲ್ಲಿ ಡ್ರೈವ್ ಇನ್ ಬೀಚ್ ಅಂತ ಹಾಕಿರ್ತೀನಿ. ಕೆಲವೊಂದು ಜನ ಡೈರೆಕ್ಟ್ ಡ್ರೈವ್ ಇನ್ ಬೀಚ್ ಅಂದ್ಬಿಟ್ಟು ಸ್ಕ್ರಾಲ್ ಮಾಡಿಬಿಟ್ಟು ವೀಡಿಯೋನ ಕೊನೆಗೆ ಬಂದ್ಬಿಟ್ಟು ಡ್ರೈವ್ ಇನ್ ಬೀಚ್ ಹೆಂಗಿದೆ ಅಂತ ನೋಡಿಕೊಂಡು ಹೋಗ್ಬಿಡ್ತಾರೆ. 1 ಮಿನಿಟು 2 ಮಿನಿಟು. ಈಗ ನೋಡಿ ನನ್ನ ಜರ್ನಿಲಿ ಬೆಳಗಿನ ಚಳಿಯಾಗಿರ್ಬೋದು, ಕಾಡು ಒಳಗಡೆ ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡಿರೋದು ಇರ್ಬೋದು, ಆಮೇಲೆ ಬಿಸಿಲು ಟೆಂಪ್ರೇಚರ್ ಚೇಂಜ್ ಆಗಿರೋದು, ಆಮೇಲೆ ಈ ಆಕ್ಸಿಡೆಂಟು ಇನ್ಸಿಡೆಂಟು ಮೆಸೇಜ್ ಕೊಟ್ಟಿರ್ತೀನಿ. ಸೊ ಇದೆಲ್ಲ ರೈಡಿಂಗು ಜರ್ನಿ ಎಕ್ಸ್ಪೀರಿಯನ್ಸು. ನೀವು ಫುಲ್ ವೀಡಿಯೋ ನೋಡಿದ್ರೇ ನೀವು ಜಡ್ಜ್ ಮಾಡೋಕ್ಕಾಗೋದು, ಓಕೆ ಕಂಟೆಂಟ್ ಹೆಂಗಿದೆ ಅಂತ. ಅಂದರೆ ಇದೆಲ್ಲ ಸ್ಕ್ರಿಪ್ಟೆಡ್ ಅಲ್ಲ, ಇದೆಲ್ಲ ನಡೆಯುತ್ತೆ ನನ್ನ ಜರ್ನಿಗಳಲ್ಲೇ. ಅದೇ ಒಂದೊಂದು ಸರಿ ಕ್ಯಾಪ್ಚರ್ ಆಗುತ್ತೆ, ಒಂದೊಂದು ಸರಿ ಕ್ಯಾಪ್ಚರ್ ಆಗೋದಿಲ್ಲ. ಒಂದೊಂದು ಸರಿ ನಾವು ವೀಡಿಯೋದನ್ನು ಅಂತ ಆಕ್ಸಿಡೆಂಟ್ನ ವೀಡಿಯೋ ಹಾಕೋಕ್ಕೆ ಇಷ್ಟಪಡೋದಿಲ್ಲ, ಬರೀ ಮೆಸೇಜ್ ಕೊಡ್ತೀವಿ ಆ ಥರ. ಸೊ ನೀವು ಜಡ್ಜ್ ಮಾಡಬೇಕಾದ್ರೆ ಕಂಪ್ಲೀಟ್ ವೀಡಿಯೋ ನೋಡಿ ಜಡ್ಜ್ ಮಾಡಿ. ವೀಡಿಯೋ ಫುಲ್ ನೋಡಿ ಇಷ್ಟ ಆಗಲಿಲ್ಲ ಅಂತಂದರೆ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ನಿಮಗೇನು ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ರೆಕಾರ್ಡ್ ಆಯ್ತದೆ. ಓ ಎಂಟ್ರಿ ಕೊಟ್ವಿ. ಫ್ಲೋಟಿಂಗ್ ಬ್ರಿಡ್ಜ್ ಇದೆ. ಫಸ್ಟ್ ಎಕ್ಸ್ಪೀರಿಯನ್ಸು ಇಲ್ಲಿ ನೋಡಿ, ಇಲ್ಲಿ ನನ್ನ ಕಡೆ ಇದೇ ಎಕ್ಸ್ಪೀರಿಯನ್ಸು ನಮಗೀಗ. ಊತೋಗ್ಬಿಟ್ಟಿದೆ. ಸಮುದ್ರ ಹೊರಗಡೆ ಹೋಗಕ್ಕೆ ಹೋದ್ ನಾನು ಬೀಚಲ್ಲಿ ಡ್ರೈವ್ ಮಾಡೋ ಬಿಟ್ಲು ಈ ತೇರುತ್ತೆ ಇಲ್ಲಿ ನೀರಲ್ಲಿ ಕಾರು ಅಂದ್ಕೊಂಡು ತಪ್ಪಾಗಿ ತಿಳ್ಕೊಬಿಟ್ಟಾರೆ ಇವರು. ಓ ಇದು ಟಾರು ಅಥವಾ ಬೇರೆ ಏನಾರು ಬರಬೇಕು. ಇವನು ಹಿಂದೆ ಹೋದ್ರೆ ಇವನು ಸಿಕ್ಕಾಕೊಬಿಡ್ತಾನೆ ಅಲ್ವಾ. ಓ ನೀರು ಬರ್ತಾ ಇದೆ ಅಡಿತು ನೋಡಿ, ಟಯರು ಊದ್ಕೊಬಿಟ್ಟಿದೆ. ಸೊ ಇದೇ ಡ್ರೈವಿಂಗ್ ಬೀಚ್ ಪಜಿತಿ. ಕಮಾನ್ ಕಮಾನ್ ಕಮಾನ್. ವಾವ್, ಸಾಲ್ಟ್ ವಾಟರ್ ಅಲ್ವಾ, ಇಂಜಿನ್ಗೆಲ್ಲ ಟಚ್ ಆದರೆ ತುಂಬ ಡೇಂಜರ್ ಇದು. ಸೊ ಇದೇ ಡ್ರೈವ್ ಬೀಚ್ ಅಂತ. ಸೊ ಸ್ಯಾಂಡ್ ಮೇಲೆ ನೀವು ಕ್ಯಾನ್ ಡ್ರೈವ್, ಯು ಕ್ಯಾನ್ ರೈಡ್. ಬಟ್ ಒಬ್ಬೊಬ್ರು ನೋಡಿ, ಓ ಯು ಕ್ಯಾನ್ ಫ್ಲೋಟ್ ಅಂದ್ಬಿಟ್ಟು ಕಾರ್ನ ಒಳಗಡೆ ತೊಗೊಂಡು ಹೋಗ್ಬಿಟ್ಟು ಈ ಥರ ಸಿಕ್ಕಾಕೊಂಡಿರ್ತಾರೆ. ಚಾರ್ಜಬಲ್ಲು ಮಂಗ್ಳೂರಲ್ಲೆಲ್ಲ ಇದೆಯಲ್ಲ ಇದು, ಅದು ಯಾವ ಮಂಗ್ಳೂರಲ್ಲೂ ಬಂದಿದೆಯಲ್ಲ ಈ ಥರ ಹೋಯ್ತು. ಉಡುಪಿಲ ಅಲ್ಲಿ ನೋಡಲ್ಲಿ ಹಂಗಾರೆ ಚಾರ್ಜಬಲ್ ಇರಬೇಕು. ಬಾ ಫಸ್ಟ್ ಡ್ರೈವ್ ಎಂಜಾಯ್ ಮಾಡೋಣ. ಓ ಸೊ ಆಗಲೇ ರೆಕಾರ್ಡ್ ಆಗಿಲ್ಲ ಅನಿಸುತ್ತೆ. ಎಂಟ್ರಿ ಫೀಸ್ ಇದೆ ಇಲ್ಲಿಗೆ, 40 ರೂಪೀಸ್ ಪರ್ ಬೈಕ್. ಓಕೆ ಮೇಂಟೈನ್ ಮಾಡ್ತಾರಲ್ಲ, ಇಲ್ಲೆಲ್ಲ ಕ್ಲೀನ್ ಆಗಿದೆ ಎಲ್ಲೂ, ಮತ್ತು ಕ್ಲೀನ್ ಇದೆ. ಪ್ಲಸ್ ಇಲ್ಲಿ ಏನಾದರೂ ನಿಮಗೆ ಸ್ಟ್ರಕ್ ಆಯಿತು ವೆಹಿಕಲ್ಸ್ ಅಂದರೆ ದೇ ವಿಲ್ ಕಮ್ ಫಾರ್ ಹೆಲ್ಪ್ ರೆಸ್ಕ್ಯೂ. ಹಾಂ ಅಲ್ಲೇ ಒಂದು ಏನೋ ಐಲ್ಯಾಂಡ್ ಇದೆ. ಓ ಡ್ರಿಫ್ಟ್ ಹೊಡೆದಾರೆ ನೋಡಿ ಇಲ್ಲಿ. ಹಾಂ ನೀನು ಸ್ಟ್ಯಾಂಡ್ ಮಾಡ್ಬೋದು ಹಿಂಗೆ. ಮಜಾ ಬರುತ್ತೆ.
ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ ನೋಡಿ. ಇಲ್ಲಿ ಡ್ರಿಫ್ಟ್ ಹೊಡಿದ್ದಾರೆ ಅವರೆಲ್ಲ. ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ ಫಾಸ್ಟಾಗಿ ಹೋಗೋಕ್ಕೆ. ಎಲ್ಲಿ ಸ್ಕಿಡ್ ಹೊಡಿತಾ ಅಂತ ಭಯ ಆಗ್ತಿದೆ. ಬಟ್ ಚೆನ್ನಾಗಿದೆ ರೀ, ಒಳ್ಳೆ ಮಜಾ ಬರ್ತದೆ. ಬೀಚ್ ಸೈಡಲ್ಲಿ ಡ್ರೈವ್ ಮಾಡೋದೇ ಚಿಂದಿ. ಒಂದು ಸ್ವಲ್ಪ ಊದ್ಕೋತಾ ಇದೆಯಪ್ಪ ಟೈರು. ಎಕ್ಸ್ಪಲ್ಸಲ್ಲಿ ನೋಡಿ ಸ್ವಲ್ಪ ಸ್ಟ್ಯಾಂಡಿಂಗಲ್ಲಿ ಹೋಗ್ಬೋದು ನೋಡಿ. ನಾನು ಸ್ಟ್ಯಾಂಡಿಂಗಲ್ಲಿ ನಮ್ಮ ಸ್ಪೀಡ್ 400ಅಲ್ಲಿ ಸ್ಟ್ಯಾಂಡಿಂಗಲ್ಲಿ ಹೋಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅಷ್ಟು ಹೈಟ್ ಇಲ್ಲ. ನಾನು ಆ್ಯಕ್ಚುಲಿ ಇದು ಒಂದು 25 mm ಹೈಟ್ ಮಾಡಿಸಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಇಟ್ಕೋಬೋದು. ಇನ್ನು 45 mm ರೈಸರ್ಸ್ ಇದೆ. 14 ಸರಿ ಇನ್ನೂ ಕಂಫರ್ಟೇಬಲ್ ಇರುತ್ತೆ. ಬಟ್ ಲುಕ್ ಹೋಗ್ಬಿಡುತ್ತೆ ಗಾಡಿದು. ಡೂಮ್ಗಿಂತ ಸಿಕ್ಕಾಬಿಟ್ಟೆ ಮೇಲ್ಗಡೆ ಇರುತ್ತೆ ಹ್ಯಾಂಡ್ಲ್, ಹಂಗಾಗ್ಬಿಡುತ್ತೆ. ಇಲ್ಲಿ ನೋಡಿ ಹಿಂಗೆ ಹೋಗ್ಬೇಕು. ಚಿಂದಿ ಮಜಾ ಬರ್ತಿದೆ ನಿಜಾಗ್ಲೂ. ಬಿಸಿಲಲ್ಲಿ ಬಂದಿದ್ರು ನಂಗೇನು ಅನಿಸ್ತಾ ಇಲ್ಲ, ಚೆನ್ನಾಗೇ ಇದೆ ಇದು. ಆಗಲೇ ಬಿಸಿಲಲ್ಲಿ ಬರಬೇಡಿ ಅಂತ ನಿಮ್ಗೆ ಹೇಳಿದೆ. ಬಟ್ ಟೇಕ್ ದಟ್ ವರ್ಡ್ಸ್ ಬ್ಯಾಕ್. ಯಾವಾಗ ಬಂದರೂ ಚೆನ್ನಾಗಿದೆ ರೀ. ಅಂದರೆ ಸಂಜೆ ಬಂದರೆ ನಿಮ್ಗೆ ಸನ್ಸೆಟ್ಟು ಸಿಗ್ಬೋದು, ಅದೊಂದು ಪ್ಲಸ್ ಪಾಯಿಂಟು. ಬಟ್ ಈಗಲೂ ಮಜಾ ಬರ್ತಾ ಇದೆ. ಶರ್ಟ್ ಎಲ್ಲ ಬಿಚ್ಚಿ ಕಾಚದಲ್ಲೇ ಬುಲೆಟ್ ಓಡಿಸ್ತೋನಲ್ಲಪ್ಪ. ಒಳ್ಳೆ ಮಜಾ ಬರ್ತಾ ಇದೆ ಕಣ. ಇದು ಅಲ್ಲಿಂದ ಡ್ರೈವ್ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಇಲ್ವೋ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಗೈಸ್. ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ನೀವು ಬರ್ಬೋದು ಯಾವಾಗ ನೀವು ರೈಡರ್ಸ್ ಆದರೆ, ಬೈಕ್ ತಗೊಂಡಿದ್ದೆ ಆದರೆ ಈ ಜಾಗಕ್ಕೆ ಬರೋಕ್ಕೆ ಮಿಸ್ ಮಾಡಲೇಬೇಡಿ. ವಾವ್ ಈಗೇನು ಅನಿಸ್ತಿದೆ ಅಂದರೆ ಕಾರಲ್ಲಿ ಬಂದರೆ ಫೀಲಿಂಗ್ ಬರೋದಿಲ್ಲ. ಬರೀ ಕಾರಲ್ಲಿ ಬೀಚ್ ಸೈಡಲ್ಲಿ ಹೋದಂಗೆ ಆಗುತ್ತೆ. ಆ ಟೈರು ಮರಳ ಮೇಲೆ ಹೋಗ್ತಿರೋದು ಏನೂ ಗೊತ್ತಾಗೋದಿಲ್ಲ. ಇದು ಯು ಕ್ಯಾನ್ ಫೀಲ್ ಇಟ್. ಇದೇ ಎಂಡ್ ಅನಿಸುತ್ತೆ. ಅದೇ ಇದೆ ಎಂಡು. ಇಲ್ಲೊಂದಿದೆ ಒಳ್ಳೆ ಇದೆ, ಫೋಟೋಜೆನಿಕ್ ಇದೆ. ನೋಡಿ ಇಲ್ಲೇನು ಅಂದರೆ ನೋಡಿ ಇಲ್ಲಿ ಹೂತ್ಕೋತಾ ಇಲ್ಲ ಇದು ಸ್ಟ್ಯಾಂಡು. ನೋಡಿ ಹೂತ್ಕೋತಾ ಇಲ್ಲ, ಇದಿದೆ, ಗ್ರಿಪ್ ಇದೆ. ಆ ಸ್ಟ್ಯಾಂಡ್ ನೋಡು, ಅದು ಹೂತ್ಕೋತಾ ಇಲ್ಲ. ನಿಂದು ಹೂತ್ಕೊಂಡಿಲ್ಲ, ಗಟ್ಟಿಯಾಗೇ ಇದೆ. ಸೊ ಈಗ ಒಂದು ಸ್ವಲ್ಪ ಫೋಟೋ ಸೆಷನ್ ಮಾಡ್ತೀವಿ. ಆ ಕಡೆಗ ಈಗ ನಡ್ಕೊಬರ್ತೀನಿ, ಹಂಗೆ ತೆಗಿಸು. ನಡ್ಕೊಬರ್ತೀನಿ ಈಗ ಹಂಗೋಡಿ. ಅದೇ ನಾನು ನೋಡಿದ್ನಲ್ಲ ನಿಂಗೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ಸತ್ಯದ ಹಾದಿಯಲ್ಲಿರುವ